ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ. ನಾನು ಭುವನ. ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆಗಳಲ್ಲಿನ ಧೂಳು ಮತ್ತು ಹೂಳು ಸಮಸ್ಯೆಗೆ ಶಾಶ್ವತ ಮುಕ್ತಿ ನೀಡಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಿಬಿಎ ಈಗ ಹೊಸ ರೀತಿಯಲ್ಲಿ ರೆಡಿ ಆಗ್ತಾ ಇದೆ. ನಗರದ ಸೌಂದರ್ಯ ಮತ್ತು ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಅತ್ಯಂತ ನಿರ್ಣಾಯಕವಾಗಿರುವಂತಹ ಈ ಯೋಜನೆಯು ಮುಂದಿನ 10 ವರ್ಷಗಳ ಕಾಲ ನಗರದ ರಸ್ತೆಗಳ ಚಿತ್ರಣವನ್ನೇ ಬದಲಿಸುವ ನಿರೀಕ್ಷೆ ಇದೆಯಂತೆ. 2025ರ ಆರಂಭದಲ್ಲಿ ಹಳೆಯ ಸ್ವೀಪಿಂಗ್ ಗುತ್ತಿಗೆಗಳ ಮುಕ್ತಾಯವಾದಂತಹ ಬೆನ್ನಲ್ಲೇ ಬೆಂಗಳೂರಿನ ರಸ್ತೆಗಳಲ್ಲಿ ಧೂಳಿನ ಸಮಸ್ಯೆ ಉಲ್ಬಣ ಆಗ್ತಾ ಇತ್ತು. ರಸ್ತೆ ಬದಿಗಳಲ್ಲಿ ಹೂಳು ಮತ್ತು ಒಣ ಎಲೆಗಳು ರಾಶಿ ಬಿದ್ದಿದ್ರಿಂದ ವಾಹನ ಸವಾರರು ಮತ್ತು ಪಾದಾಚಾರಿಗಳಿಗೂ ಕೂಡ ಉಸಿರಾಟದ ತೊಂದರೆ ಆಗ್ತಾ ಇತ್ತು. ಕೆಲವು ಭಾಗಗಳಲ್ಲಿ ನಾಗರಿಕರು ಮತ್ತೆ ಟೆಕ್ಕಿಗಳು ಸ್ವತಃ ರಸ್ತೆಗಿಳಿದು ಹೂಳು ತೆಗೆಯುವಂತ ಕೆಲಸವನ್ನ, ಅಭಿಯಾನವನ್ನ, ಕಸದ ಗುಡಿಸುವಂತ ಕೆಲಸವನ್ನ ಸರ್ಕಾರದ ಮೇಲೆ ಹೆಚ್ಚಿನ ಒತ್ತಡವನ್ನ ಈ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ಒತ್ತಡ ಹೇರಿತ್ತು. ಈ ಹಿನ್ನೆಲೆಯಲ್ಲಿ ಜಿಬಿಎ ಈಗ ಹೊಸದೊಂದು ಕ್ರಮ ಕೈಗೆತ್ತಿಕೊಂಡಿದೆ. ಅದೇನು ಅಂತ ಅಂದ್ರೆ, ಈ ಹಿಂದೆ ಕೇವಲ 7 ವರ್ಷಗಳ ಅವಧಿಗೆ ಯೋಜನೆಯನ್ನ ರೂಪಿಸಲಾಗಿತ್ತು. ಆದ್ರೆ ರೈಟ್ ಸಂಸ್ಥೆಯ ತಾಂತ್ರಿಕ ಶಿಫಾರಸ್ಸಿನ ಮೇರೆಗೆ ಇದನ್ನ 10 ವರ್ಷಗಳಿಗೆ ಈಗ ವಿಸ್ತರಿಸಲಾಗಿದೆ. ಸುಮಾರು 613 ಕೋಟಿ ಬೃಹತ್ ರೂಪಾಯಿಗಳಲ್ಲಿ ಹೂಡಿಕೆಯನ್ನ ಮಾಡಿ ಯಂತ್ರಗಳ ದೀರ್ಘಕಾಲೀನ ನಿರ್ವಹಣೆ ಮತ್ತು ದಕ್ಷತೆಯ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆ ಮತ್ತೆ ವಿವಾದಗಳು ಕೂಡ ನಡೀತಾ ಇದೆ. ಪ್ರತಿ ಶಿಫ್ಟ್ಗೆ 10 ಕಿಲೋಮೀಟರ್ ರಸ್ತೆಯನ್ನ ಸ್ವಚ್ಛಗೊಳಿಸುವಂತ ಸಾಮರ್ಥ್ಯ ಇರುವಂತ 46 ಸುಧಾರಿತ ಯಂತ್ರಗಳನ್ನ ನಗರದ ಆದ್ಯಂತ ನಿಯೋಜನೆ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ. ವಲಯವಾರು ಹಂಚಿಕೆಯ ಬಗ್ಗೆ ಹೇಳೋದಾದ್ರೆ, ಪೂರ್ವ ವಲಯಕ್ಕೂ 11 ಯಂತ್ರಗಳು, ಪಶ್ಚಿಮ ಹಾಗೂ ಉತ್ತರ ವಲಯಕ್ಕೆ ತಲಾ 10 ಯಂತ್ರಗಳು, ಇನ್ನು ದಕ್ಷಿಣ ವಲಯಕ್ಕೆ ಬಂದ್ರೆ 8 ಹಾಗೂ ಕೇಂದ್ರ ವಲಯಕ್ಕೆ 7 ಯಂತ್ರಗಳನ್ನ ನೀಡೋದಾಗಿ ಯೋಜನೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಇನ್ನು ಹಳೆಯ ಗುತ್ತಿಗೆಗಳಲ್ಲಿ ಯಂತ್ರಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಎಂಬ ದೂರುಗಳು ಕೂಡ ಬಂದಿತ್ತು. ಆಗ ಇದನ್ನ ಹೋಗಲಾಡಿಸೋದಕ್ಕೆ ಈ ಬಾರಿ ಅತ್ಯಾಧುನಿಕ ತಂತ್ರಗಳನ್ನ ಬಳಸಲಾಗ್ತದೆ. ಜೊತೆಗೆ ಪ್ರತಿ ಯಂತ್ರಕ್ಕೂ ಜಿಪಿಎಸ್ ಹಾಗೂ ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸುವ ಯೋಜನೆಯನ್ನ ಅಧಿಕಾರಿಗಳು ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನು ಅಧಿಕಾರಿಗಳು ಮತ್ತು ಕಚೇರಿಯಿಂದಲೇ ಯಂತ್ರಗಳು ಯಾವ ಸಮಯದಲ್ಲಿ ಎಷ್ಟು ದೂರ ಕ್ರಮಿಸಬೇಕು ಎಂಬುದನ್ನು ಕೂಡ ರಿಯಲ್ ಟೈಮ್ ನಲ್ಲಿ ಅದನ್ನ ಸೆಟ್ ಮಾಡಿ ಮೇಲ್ವಿಚಾರಣೆ ಮಾಡ್ತಿದ್ದಾರಂತೆ. ಈ ಯಂತ್ರಗಳ ಸಹಾಯದಿಂದ ಧೂಳು ತೆಗೆಯುವಂತ ಕೆಲಸ ಆಗಿರ್ಬೋದು, ರಸ್ತೆಯನ್ನ ಸ್ವಚ್ಛವಾಗಿಡುವಂತಹ ಕೆಲಸ ಆಗಲಿದೆ ಅನ್ನುವಂತಹ ಭರವಸೆಯನ್ನ ಜಿಬಿಎ ಕೊಡ್ತಾ ಇದೆ. ಈ ಸೇವೆಯಿಂದ ಕೇವಲ ನಗರದ ಅಂದವನ್ನ ಹೆಚ್ಚಿಸೋದಕ್ಕೆ ಮಾತ್ರ ಸಾಧ್ಯವಲ್ಲದೆ, ನಗರವಾಸಿಗಳಲ್ಲಿ ಕಾಡ್ತಾ ಇರುವಂತಹ ಅಸ್ತಮಾ ಮತ್ತು ಅಲರ್ಜಿಯಂತಹ ಸಮಸ್ಯೆಗಳನ್ನ ಗಮನಾರ್ಹವಾಗಿ ಕಡಿಮೆ ಮಾಡುವ ಉದ್ದೇಶದಿಂದ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅವರು ಈ ಮಾರ್ಗದರ್ಶನದಲ್ಲಿ ಯೋಜನೆಯನ್ನ ಬೆಂಗಳೂರನ್ನ ವಿಶ್ವ ದರ್ಜೆಯ ನಗರವನ್ನ ಮಾಡೋದಕ್ಕೆ ಹೆಜ್ಜೆ ಇಡ್ತಾ ಇದ್ದಾರೆ. ಇನ್ನು ಯೋಜನೆ ಹಾಗೂ ತಂತ್ರಜ್ಞಾನದ ಲೆಕ್ಕಾಚಾರವೇನೋ ಚೆನ್ನಾಗಿದೆ, ಆದ್ರೆ ಇದನ್ನ ಎಷ್ಟು ಸಮರ್ಪಕವಾಗಿ ಕಾರ್ಯರೂಪಕ್ಕೆ ತರ್ತಾರೆ ಅನ್ನೋದು ಈಗ ಉಳಿದಿರುವಂತಹ ಕುತೂಹಲದ ಪ್ರಶ್ನೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ ವಿಶೇಷ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಪಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.